ನಿಮ್ಮ ಆಶೋತ್ತರಗಳನ್ನ ಕ್ಯಾಂಪಿಗೆ ಬಂದಾಗ ಸೆಲೆಕ್ಟ್ ಆಗಲಿ ಅಂತ ಒಂದು ಕಾಳಜಿಯಿಂದ ಬಂದಿದ್ದು, ಈಗ ನನ್ನ ಮಗಳು ಸೆಲೆಕ್ಟ್ ಆಗಿದ್ದಾಳಪ್ಪ, ನಮ್ಮ ನಿಜ 100% ನೀವು ಅನ್ಕೋಬೋದು ಇದು ನಿಮ್ಮ ಪೂರ್ವಾರ್ಜಿತ ಪುಣ್ಯದ ಫಲ. ತಪಸ್ಸಾಗು ಸಾಧನಕ್ಕೆ ಆಯ್ಕೆ ಆಗಬೇಕು ಅನ್ನುವಂಥ ಒಂದು ಇದ್ದರೆ ಅದು ನಿಜಕ್ಕೂ ಪುಣ್ಯದ ಫಲ ಅಷ್ಟೇ. ತಂದೆ ತಾಯಿಗಳೋ ಮಕ್ಕಳೋ ಇಲ್ಲ ನಿಮ್ಮ ಪೂರ್ವಜರಿಂದ ನಿಮಗೆ ಬಂದಂತಹ ಆಶೀರ್ವಾದದ ಫಲವೋ ಈ ಸಾಧನ ಅನ್ನುವಂಥ ಪ್ರಕಲ್ಪಕ್ಕೆ ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಾ. ಅಂದರೆ ಈ ದಿನ ಅವ್ರನ್ನ ನಾವು ಸೇರ್ಪಡೆ ಮಾಡ್ಕೊತಾ ಇದ್ದೀವಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಹೊರಗಡೆ ಪ್ರಪಂಚದಲ್ಲಿ ಸುಮಾರು ಇವಾಗ ನಾವು ಮನೆ ಭೇಟಿಗಳಿಗೆ ಹೋದಾಗ ಮಾಹಿತಿ ಸಿಕ್ತಂಥದ್ದು, ಸುಮಾರು ಸಂಸ್ಥೆಗಳು ಫ್ರೀ ಎಜುಕೇಷನ್ ಕೊಡ್ತಾ ಇದೆ. ಟಾಪ್ ಬಂದಿರೋವಂಥ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತೀನಿ. ಈಗ ನಮ್ಮ ವಿದ್ಯಾರ್ಥಿಗಳೇ ಹೇಳ್ತಿದ್ರು ನನಗೆ ಅಲ್ಲಿ ಅವಕಾಶ ಸಿಕ್ಕಿದೆ, ಇಲ್ಲಿ ಅವಕಾಶ ಸಿಕ್ಕಿದೆ, ಅವರು ಫೋನ್ ಮಾಡಿದ್ದಾರೆ, ಇವ್ರಲ್ಲೂ ಒಂದು ಅಡ್ಮಿಷನ್ ಕೇಳಿದ್ದಾರೆ ಅಂತ. ಬಟ್ ಕೊಡ್ತಾರೆ, ಕೊಡೋದಿಲ್ಲ ಅಂತ ಏನು ಹೇಳ್ತಿಲ್ಲ. ಆದರೆ ಇಷ್ಟು ಉತ್ಕೃಷ್ಟವಾದಂತಹ ವಿದ್ಯಾಭ್ಯಾಸ, ಶಿಕ್ಷಣ, ಸಂಸ್ಕಾರ, ವ್ಯಾಲ್ಯೂ ಎಜುಕೇಷನ್ಸು, ಸುಸಜ್ಜಿತತೆ ಮತ್ತು ಸ್ವಚ್ಛತೆ, ಸೆಕ್ಯೂರಿಟಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕ್ಯೂರಿಟಿ ಹೆಣ್ಮಕ್ಳು ವಿಚಾರದಲ್ಲಿ ಎಲ್ಲ ನಾವು ಬಂದಿದ್ದೀವ, ಏನೋ ಬೇಕಾ ಬಿಟ್ಟು ನೀವು ಮಾಡ್ತಾ ಇದ್ದೀರಾ ಮಾಡಿ ಅಷ್ಟೇ, ನಾವು ಕೊಡ್ತಾ ಇದ್ದೀವಿ, ಉಪಯೋಗಿಸ್ಕೊಳ್ಳುವಷ್ಟು ನೀವು ಉಪಯೋಗಿಸ್ಕೊಳ್ಳಿ, ಅದು ನಿಮ್ಮ ಇದು ಬಿಟ್ಟಿದ್ದು. ಆದರೆ ರಾಷ್ಟ್ರೋತ್ಥಾನದಲ್ಲಿ ಆ ಥರದ್ದಿಲ್ಲ. ರಾಷ್ಟ್ರೋತ್ಥಾನ ತನ್ನದೇ ಆದಂತಹ ಒಂದಷ್ಟು ಸಂಸ್ಕಾರ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಬಂದಿದೆ. ನಾವೇನೇ ಮಾಡಿದ್ರೂ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗಬೇಕು, ಅದ್ರದ್ದು ಮೌಲ್ಯಗಳು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಸಾಧನಾ ವಿಭಾಗದಲ್ಲಿ ಯಾವುದೇ ರೀತಿಯ ಕೊರತೆ ಆಗದಂತೆ ಬೇಸ್ ಸಂಸ್ಥೆಯವರಂತೂ ಅದಕ್ಕಿಂತ ಹೆಚ್ಚಿನ ಬೇರೆ ಶಾಲೆಗಳಿಗೆ ಕೊಡುವಂತಹಕ್ಕಿಂತ ಹೆಚ್ಚಿನ ಒಂದು ಪ್ರಾಶಸ್ತ್ಯನ ನಮ್ಮ ಸಾಧನಾ ವಿಭಾಗಕ್ಕೆ, ತಪಸ್ ವಿಭಾಗಕ್ಕೆ ಕೊಡ್ತಾರೆ. ಅದು ಬಹಳಷ್ಟು ಮೆಚ್ಚುಗೆಯಂತಾದಂತಹ ವಿಚಾರ. ಅವ್ರ ಶಿಕ್ಷಣದ ಜೊತೆಗೆ ಇಲ್ಲಿನ ವ್ಯವಸ್ಥೆ ಈ ಎರಡೂ ಇಂಟಿಗ್ರೇಟೆಡ್ ಆಗಿ ಸೇರಿಕೊಂಡಾಗ ನಮ್ಮ ಮಕ್ಕಳ ಭವಿಷ್ಯನ ರೂಪಿಸಲಿಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ತು ಈ ಪ್ರಕಲ್ಪನ ಪ್ರಾರಂಭ ಮಾಡಿದೆ. ಇದುವರೆಗೂ ಇದು ಪ್ರಾರಂಭ ಮಾಡಿರೋ ಉದ್ದೇಶನೇ ಏನು ಅಂತ ಹೇಳಿದ್ರೆ, ಒಬ್ಬ ಸಣ್ಣ ರೈತನ ಮಗಳು, ಒಬ್ಬ ಟೈಲರ್ ಮಗ, ಒಬ್ಬ ಆಟೋ ಡ್ರೈವರ್ ಮಗ, ಒಬ್ಬ ಎಲೆಕ್ಟ್ರಿಷಿಯನ್ ಮಗ, ಒಬ್ಬ ಕೂಲಿ ಕಾರ್ಮಿಕನ ಮಗ, ಒಬ್ಬ ಎಳ್ನೀರು ಮಾರೋನ್ ಮಗ, ಒಬ್ಬ ಹೂಕಟ್ಟು ಮಾರೋನ್ ಮಗಳು, ಎಲ್ಲರ ಮಕ್ಕಳೂ ಸಹ ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗೋದು ಬರೀ ಶ್ರೀಮಂತರ ಮಕ್ಕಳೇ ಅಲ್ಲ, ದೇವ್ರ ಜ್ಞಾನ ಕೊಟ್ಟಿದ್ದಾನೆ. ಅವಕಾಶದ ಒಂದೇ ಒಂದು ಕೊರತೆಯಿಂದ ಆ ಮಕ್ಕಳು ಡಾಕ್ಟರ್ ಆಗ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಅಂಥ ಅವಕಾಶನ ನಾವು ಕೊಡೋಣ. ಆ ಮಕ್ಕಳು ಡಾಕ್ಟರ್ ಆಗಿ ಅವರು ಸರಿಸಮಾನವಾಗಿ ಶ್ರೀಮಂತರಾಗಬೇಕು, ಸಮಾಜದಲ್ಲಿ ಒಂದು ಉನ್ನತವಾದಂತಹ ಸ್ಥಾನ ತಗೋಬೇಕು, ಗೌರವಯುತವಾದ ಬದುಕನ್ನು ಬದುಕಬೇಕು, ಅವ್ರ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಕೊಡಬೇಕು, ಅವ್ರ ಊರುಗಳಲ್ಲಿ ಅವರನ್ನು ಒಂದು ಗುರುತಿಸುವಂತಹ ವ್ಯಕ್ತಿಯನ್ನಾಗಿ ಮಾಡಬೇಕು, ಅವ್ರ ಕುಟುಂಬ ಒಂದು ಆದರ್ಶ ಕುಟುಂಬ ಆಗಬೇಕು ಆ ಒಂದು ಊರಿಗೆ. ಇದೆಲ್ಲ ಆಗಿದೆ. ನಮ್ಮ ತಪಸ್ ಸಾಧನದಿಂದ ಆ ಒಂದು ಬಂದಂತಹ ಒಂದು ಹೆಣ್ಣುಮಗಳ ಕುಟುಂಬದ ಸದಸ್ಯರು ಇವತ್ತು ಆ ಊರಿನಲ್ಲಿ ಹೆಮ್ಮೆಯ ಜನ ಆಗಿದ್ದಾರೆ. ಅವ್ರನ್ನ ನೋಡಿ ಬಂದು ಕೇಳ್ತಾ ಹೋಗ್ತಾರಂತೆ, ನಿಮ್ಮ ಮಗಳ ಥರ ಓದ್ಬೇಕು, ನನ್ನ ಮಗಳನ್ನ ಏನು ಮಾಡಬೇಕು ಅಂತ. ಯಾವತ್ತೂ ಮಾತಾಡಿಸ್ತಾನೆ ಇರುವಂತಹ ಜನ ಇವತ್ತು ಈ ಮಗಳು ಸಾಧನಕ್ಕೆ ಬಂದು MBBS ಹೋಗಿ ಡಾಕ್ಟ್ರು ಮುಗಿಸಿ ಹೋದ್ಮೇಲೆ ಅಲ್ಲಿನ 10th ಓದ್ತಾ ಇರುವಂತಹ ಮಕ್ಕಳುಗಳ ತಂದೆ ತಾಯಿಗಳು ಆ ಪೇರೆಂಟ್ಸ್ ಹತ್ರ ಬಂದು, ನಿನ್ನ ಮಗಳ ಥರನೇ ನನ್ನ ಮಗಳನ್ನ ಓದಿಸ್ಬೇಕು, ಏನು ಮಾಡಬೇಕು, ಎಲ್ಲಿಗೆ ಸೇರಿಸ್ಬೇಕು, ಯಾವ ಕೋಚಿಂಗ್ ಕೊಡಬೇಕು ಅನ್ನುವಂಥದ್ದನ್ನು ಕೇಳಿದಾಗ ಈ ತಂದೆ ತಾಯಿಗಳಿಗೆ ಬಹಳ ಹೆಮ್ಮೆ ಆಗುತ್ತೆ. ಅದನ್ನು ಮಾಡಿದ್ದು ಯಾರು?
ಆ ಮಗಳು ಸಾಧನೆಗೆ ಬಂದಿರೋದ್ರಿಂದ ಈ ಒಂದು ಮೌಲ್ಯ ಅವ್ರಿಗೆ ಸಿಕ್ದಂಗಾಯಿತು. ಹಾಗಾಗಿ ರಾಷ್ಟ್ರೋತ್ಥಾನ ಸಮಾಜಕ್ಕೆ ಏನು ನೋಡಿ, ಈ ಥರದ್ದು ಒಂದು ಕೊಟ್ಟು ಅಂದಾಗ ಎಷ್ಟು ಜನನ ನಾವು ಮೇಲೆತ್ಬೋದು. ಒಬ್ಬ ಬಸ್ ಸ್ಟ್ಯಾಂಡಲ್ಲಿ ಎಳ್ನೀರು ಮಾರುವಂತಹ ಮಗಳು ಅವ್ನು ಕನ್ಸು ಕಾಣಲಿಕ್ಕೂ ಸಾಧ್ಯ ಇರೋದಿಲ್ಲ. ನನ್ನ ಮಗಳು ಡಾಕ್ಟರ್ ಓದಿಸ್ಲಿಕ್ಕಾಗತ್ತೆಯೇ, ಎಲ್ಲೋ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಕೊಡಿಸಿ ಒಂದು PUCನೋ ಡಿಗ್ರಿನೋ ಮಾಡಿಸ್ಬೋದು, ನನ್ನ ಕೆಪಾಸಿಟಿ ಅಷ್ಟೇ ಅನ್ನುವಷ್ಟು ಮಾನಸಿಕತೆ ಇದ್ದಂತಹ ಒಬ್ಬ ಎಳ್ನೀರು ಮಾರೋರ ಮಗಳು ಇವತ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದುವಂತಹ ಅವಕಾಶ ಸಿಕ್ಕಿದೆ. ಅದು ಬಿಕಾಸ್ ಆಫ್ ತಪಸ್ ಆ್ಯಂಡ್ ಸಾಧನ ಆ್ಯಂಡ್ ಬೇಸಿಂದ ಸಾಧ್ಯ ಆಗಿದ್ದು. ಈ ರೀತಿ ಜ್ಞಾನ ಇರುವಂಥದ್ದು, ಅದನ್ನು ಬೆಳೆಸಲಿಕ್ಕೆ ಅವಕಾಶ, ಆ ಅವಕಾಶ ಕೊಟ್ಟಾಗ ಆ ಮಗು ತನ್ನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಎಂದು ಅರಿತು ತಪಸ್ಸು ಮತ್ತು ಸಾಧನ ಅನ್ನುವಂಥ ಎರಡೂ ಪ್ರಾಜೆಕ್ಟ್ಗಳನ್ನ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ರಾಷ್ಟ್ರೋತ್ಥಾನ ಪ್ರಾರಂಭ ಮಾಡಿದೆ. ಅದಕ್ಕೆ ತುಂಬ ಶೈಕ್ಷಣಿಕ ಸಹಕಾರ ಕೊಡ್ತಾ ಇರುವಂಥದ್ದು ನಮ್ಮ ಬೇಸ್ ಸಂಸ್ಥೆ ಟೀಚರ್ಸ್ಗಳು ಸಹ ನಾನು ತಪಸ್ಗೆ ಹೋಗಬೇಕು, ಸಾಧನಕ್ಕೆ ಹೋಗಬೇಕು, ನಾನು ಆ ಮಕ್ಕಳುಗಳಿಗೆ ಪಾಠ ಮಾಡಬೇಕು, ನಂದೊಂದು ಸ್ಯಾಟಿಸ್ಫೈಡ್ ಇದಾಗತ್ತೆ, ಟೀಚಿಂಗ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಲಿ ಅಷ್ಟು ತವಕಿಸ್ತಾರೆ ನಮ್ಮ ಟೀಚರ್ಸ್ಗಳು. ಹಾಗಾಗಿ ನಾವೆಲ್ಲರೂ ಬೇಸ್ಗೆ ಚಿರಋಣಿಯಾಗಿರ್ತೀವಿ. ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಹಾಸ್ಟೆಲಲ್ಲಿದ್ರಿ, ಎಷ್ಟು ಜನ ಮನೇಲಿದ್ದು ಕಲ್ತಿದ್ದೀರಿ ಗೊತ್ತಿಲ್ಲ, ಬಟ್ ಸುಮಾರು ಜನ ನಾವು ನೋಡ್ತಾ ಇದ್ವಿ ಸೆಲೆಕ್ಷನ್ ಪ್ರೊಸೆಸ್ ಮಾಡುವಾಗ ಸುಮಾರು ಜನ ಹಾಸ್ಟೆಲಲ್ಲೆಲ್ಲ ಇದ್ದು ಬಂದಿದ್ದೀರಿ. ಆ ಹಾಸ್ಟೆಲ್ ಲೈಫು ಮತ್ತು ಈ ಹಾಸ್ಟೆಲ್ ಲೈಫು ತುಂಬ ಡಿಫ್ರೆನ್ಸ್ ಇರೋದು. ಅಲ್ಲಿ ಏನೋ ಒಂದು 5 ವರ್ಷದ್ದು PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಬಿಟ್ರೆ 90 ಡೆಫಿನೆಟ್ಟು. ಅದಾದಮೇಲೆ ಓಕೆ ನಿಮ್ಮ ಎಫರ್ಟು, ನಿಮ್ಮ ಶ್ರಮ, ಇಂಟೆಲಿಜೆನ್ಸು ಅದೆಲ್ಲ ನೋಡಿ 90ರಿಂದ 98, 99ರವರೆಗೂ ಅದು ಡಿಸೈಡ್ ಮಾಡೋದು. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಟ್ರೈನಿಂಗ್ ಇರುತ್ತೆ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಇಲ್ಲೆಲ್ಲ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಇರುತ್ತೆ. ವಿಚಾರ ಮಾಡಿಬರ್ಬೇಕು. ಸುಮ್ಮನೆ ನಾನು ಕೂತು ಬಾಹರ್ಟ್ ಮಾಡಿಕೊಂಡು ರಟ್ಟು ಹೊಡೆದು ರೋಟ್ ಮೆಮೊರಿಯಿಂದ ನಾನು ಬಂದು ಕ್ರ್ಯಾಕ್ ಮಾಡ್ತೀನಿ ಈ ಎಕ್ಸಾಮ್ಸ್ ಅಂದರೆ ತುಂಬ ಡಿಫಿಕಲ್ಟ್, ಇಟ್ಸ್ ನಾಟ್ ಪಾಸಿಬಲ್. ಸೊ ಇಲ್ಲೆಲ್ಲ ನೀವು 90, 95 ತೊಗೊಂಡು ಇಲ್ಲಿ ನಮ್ಮಲ್ಲಿ ನಿಮ್ಮದು ಟೆಸ್ಟ್ ಶುರು ಆಗುತ್ತೆ. ಪ್ರತಿ 15 ದಿವಸಕ್ಕೊಂದು ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟು ಆಗುತ್ತೆ. ಆ ಟೆಸ್ಟ್ನಲ್ಲಿ ನಿಮ್ಮ ಸ್ಕೋರ್ಸು 15%, 20% ಥರ ಬಂದುಬಿಡತ್ತೆ. ಆವಾಗ ಒಂದೇನಾಗುತ್ತೆ, ನಿಮಗೆ ನಿಮ್ಮ ಮೇಲೆ ಒಂಥರ ಸೆಲ್ಫ್ ಡೌಟ್ ಅಂತೀವಲ್ಲ, ಏನು ನಾನು 90, 95% ನಮ್ಮಲ್ಲಿ ಕ್ಲಾಸ್ ಟಾಪರ್ ನಾನು, ಅಥವಾ ಕ್ಲಾಸಲ್ಲಿ ಟಾಪ್ 5ನಲ್ಲಿ ಇರ್ತಿದ್ದೆ, ಇಲ್ಲಿ ನೋಡಿದರೆ ಈ ಥರ ಮಾರ್ಕ್ಸ್ ಬರುತ್ತೆ ಅಂತಂದು. ಅದು ನಿಮ್ಮದೊಂದೇ ಅಲ್ಲ, ಎಲ್ರಿಗೂ ಆಗುತ್ತೆ. ಯಾಕಂದರೆ ಕಂಪ್ಲೀಟ್ಲಿ ಪ್ಯಾಟರ್ನ್ ಶಿಫ್ಟು. ಸೊ ಅದಕ್ಕೆ ಅದು ಶುರು ಆಗಿಬಿಡುತ್ತೆ. ಮೊದಲನೇ ಟೆಸ್ಟ್ ಆದಮೇಲೆ ನನ್ನಿಂದ ಆಗಲ್ಲ, ಇದು ನಾನು ವಾಪಸ್ ಹೋಗಬೇಕು, ನನಗೆ ನೀಟ್ ಆಗಲ್ಲ, JEE ಆಗಲ್ಲ, ನಾನು ನಮ್ಮೂರಲ್ಲೇ ಹೋಗಿ ಯಾವುದಾದ್ರೂ PU ಕಾಲೇಜ್ ಜಾಯಿನ್ ಮಾಡ್ತೀನಿ, ಅಲ್ಲೇ ಎಲ್ಲಾದರೂ ಕೋಚಿಂಗ್ ತೊಗೋತೀನಿ, ಆನ್ಲೈನು ಆಫ್ಲೈನು ಅಂತ. ಅದೆಲ್ಲ ಒಂಥರ ಸೆಲ್ಫ್ ಡೌಟ್ ನಿಮ್ಮ ಮೇಲೆ, ನನಗಾಗತ್ತಾ ಇದು ಅಂತಂದು ಬರುತ್ತೆ. ಬಟ್ ನೀವು ನಿಮ್ಮ ಸೀನಿಯರ್ಸಿಗೆ ಕೇಳಿ, ನೀವು ಈ ಒಂದು ಸ್ವಲ್ಪ ದಿವಸ ಆದಮೇಲೆ ಅಥವಾ ಈ ಒಂದು ವರ್ಷದಲ್ಲಿ ನಿಮಗೆ ಸುಮಾರು ತಪಸ್ಸಲ್ಲಿ ಅಂದರೆ ಸಾಧನಾನಲ್ಲಿ ಲಾಸ್ಟ್ 10 ವರ್ಷದಲ್ಲಿ ಇದ್ದು ಯಾರೋ ಸಕ್ಸಸ್ಫುಲ್ ಆಗಿ ಆಚೆ ಹೋಗಿದ್ದಾರೆ, ಅವರು ಎಲ್ಲರೂ ಯಾವಾಗೋ ಬರ್ತಾರೆ, ಬಂದು ನಿಮ್ಮ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಅವ್ರ ಅನುಭವಗಳನ್ನೆಲ್ಲ ಹಂಚ್ಕೋತಾರೆ. ಅವರೆಲ್ಲರಿಗೂ ಹಿಂಗೆ ಆಗಿದ್ದು. ಇವಾಗೇನು ಈ ಸಾಧನಾ ಬ್ಯಾಚ್ದು ಟಾಪರ್ ಹುಡುಗಿ, ಅವಳು ಏಮ್ಸ್ ಭಟಿಂಡಾನಲ್ಲಿ ಅನ್ಸುತ್ತೆ ಮೋಸ್ಟ್ಲಿ MD ಪೀಡಿಯಾಟ್ರಿಕ್ಸ್ ಮಾಡ್ತಾ ಇದ್ದಾಳೆ. ಸೊ ಅವಳು ನಿಮ್ಮ ಥರನೇ ಹೋಗಿದ್ದಾಳೆ. ಅವಳೇನ ಬಂದ ತಕ್ಷಣವೇ ಅವಳು ಯಾವಾಗಲೂ ಟಾಪರ್ ಇದ್ದು ಹಾಗೇನಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೇನು ಹೇಳೋದಂದರೆ, ಧೃತಿಗೆಡಬೇಡಿ. ಓಕೆ, ಎಲ್ರಿಗೂ ಹಾಗೆ ಆಗತ್ತೆ. ಸೊ ನಿಮಗೂ ಹಾಗೆ ಆಗತ್ತೆ. ನೀವು ಮತ್ತೆ ಇಲ್ಲಿ ಬಂದಮೇಲೆ ಓಕೆ ಒಂದು ಸಿಂಪಲ್ ಎಕ್ಸಾಮ್ ಕೊಡ್ಬೇಕಂದ್ರೆ, ಇವಾಗ ಕ್ರಿಕೆಟು ಐ ಥಿಂಕ್ ನಿಮ್ಮೆಲ್ಲ ಫೇವ್ರೇಟ್ ಯಾರು, ವಿರಾಟ್ ಕೊಹ್ಲಿ ಇರ್ಬೋದು ಅಥವಾ KL ರಾಹುಲ್ ಇರ್ಬೋದು. ಒಂದು ಸೆಂಚುರಿ ಹೊಡಿತಾರೆ ಅವ್ರು, ಒಂದು ಮ್ಯಾಚಲ್ಲಿ ಸೆಂಚುರಿ ಹೊಡೆದು ಗೆದ್ದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ತೊಗೊಂಡು ನೆಕ್ಸ್ಟ್ ಮ್ಯಾಚ್ ಹೋದಾಗ ಅವನು ಅಲ್ಲಿಂದ ಸ್ಟಾರ್ಟ್ ಮಾಡೋಂಗಿಲ್ಲ. ಅಲ್ಲಿ 120 ಹೊಡೆದು ಔಟ್ ಆಗಿರ್ತಾನೋ ಅಥವಾ ನಾಟ್ ಔಟ್ ಇರ್ತಾನೋ, 121ನೇ ರನ್ಲಿಂದ ಸ್ಟಾರ್ಟ್ ಆಗಂಗಿಲ್ಲ. ಅವ್ನು ಮತ್ತಲ್ಲಿ 0ದಿಂದಲೇ ಸ್ಟಾರ್ಟ್ ಆಗಬೇಕು. ಮೊದಲೇ 4 ಬಾಲ್ ನೋಡ್ಕೊಂಡು ಆಡಬೇಕು, ಡಿಫೆಂಡ್ ಮಾಡಬೇಕು, ಆ ಥರ. ಸೊ ನೀವು ಅದೇ ಥರ ಒಮ್ಮೆ ಇಲ್ಲಿ ಜಾಯಿನ್ ಆದಮೇಲೆ ನಿಮ್ಗೆ ನಾಳೆ ರಿಸಲ್ಟ್ ಬಂತು, ಒಂದಿಷ್ಟೇನು ನೀವೆಲ್ಲ ಸೆಲೆಬ್ರೇಟ್ ಮಾಡ್ತೀರಿ, ಅದಾದಮೇಲೆ ಅದೆಲ್ಲ ಮರ್ತು ಬಿಡ್ರಿ. ನೀವು 90%, 95%, 98% ಎಲ್ಲ ಮರೆತು ಮತ್ತೆ ಬೇಸ್ ಲೈನ್ನಿಂದ ನೀವು ಶುರು ಮಾಡ್ತೀರಿ. ಆಲ್ರೆಡಿ ನಿಮ್ಮ ಬ್ಯಾಚ್ನವ್ರು ಯಾರು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಓದ್ತಾ ಇದ್ದಾರೆ, ಅವ್ರಿಗಿಂತ ನೀವು ಸ್ಟಾರ್ಟಿಂಗ್ ಲೈನಲ್ಲಿ ನೀವು ಆಲ್ರೆಡಿ ಒಂದು 20 ಮೀಟ್ರ್ ಮುಂದಿದ್ದೀರಾ ಅಂತ ಹೇಳ್ತೀನಿ ನಾನು, ನನ್ನ ಪ್ರಕಾರ. ಯಾಕಂದರೆ ಇವಾಗ ನಮ್ಮಲ್ಲಿ ಬೇಸ್ಡ್ ಒಂದು 10-12 ಕಾಲೇಜ್ ಇದೆ ಬೆಂಗಳೂರಲ್ಲಿ, ಆಮೇಲೆ ಹುಬ್ಬಳ್ಳಿಲಿ, ಮೈಸೂರಲ್ಲಿ. ಪ್ರತಿ ಮಗು ನಮ್ಮ ಕಾಲೇಜಿಗೆ ಬರೋ ಮಗು ಪ್ರತಿ ದಿವಸ
ಕನಿಷ್ಠ 2ರಿಂದ 2.5 ಗಂಟೆ ಅವ್ರ ಮನೆಯಿಂದ ಕಾಲೇಜಿಗೆ ಬಂದು ಹೋಗೋಕ್ಕೆ ಟೈಮ್ ಆಗುತ್ತೆ ಬೆಂಗಳೂರಲ್ಲಿ. ಓಕೆ, ಬರ್ಲಿಕ್ಕೆ ಒಂದು 45ರಿಂದ 50 ನಿಮಿಷ. ಕೆಲವು ಜನಕ್ಕೆ ಮನೆಯವರು ಯಾರೋ ಬಿಟ್ಟು ಹೋಗ್ತಾರೆ, ಅವ್ರು 40 ನಿಮಿಷದಲ್ಲಿ ಅಥವಾ 30 ನಿಮಿಷದಲ್ಲಿ ಬರ್ತಾರೆ. ಬಟ್ 1 ಬಸ್ಸು 2 ಬಸ್ಸು ಚೇಂಜ್ ಮಾಡಿ ಬರೋ ಮಕ್ಕಳಿಗೆ ಎನಿವೇರ್ ಬಿಟ್ವೀನ್ 1 ಗಂಟೆಯಿಂದ 1.5 ಗಂಟೆವರೆಗೂ ಟೈಮ್ ಆಗುತ್ತೆ. ಸೊ ಪ್ರತಿ ದಿವಸ 3 ತಾಸು ಅವ್ರು ಬರೀ ರೋಡ್ ಮೇಲೆ ಇರ್ತಾರೆ. ಆಮೇಲೆ ಮನೆಗೆ ಹೋದ್ಮೇಲೆ ಸುಸ್ತಾಗಿರುತ್ತೆ, ಅದು ಒಂದೇನೋ ಅರ್ಧ ತಾಸು 1 ತಾಸು ಏನೋ ರೆಸ್ಟ್ ತೊಗೊಂಡು ಫ್ರೆಶ್ ಆಗಿ ಅದೆಲ್ಲ ಮಾಡಿ. ಸೊ ನಿಮಗೆ ಲೈಕ್ ಯು ಆರ್ ಆಲ್ರೆಡಿ ಸೇವಿಂಗ್ 2.5 hours ಪರ್ ಡೇ. ಯಾಕಂದರೆ ನೀವು ಇಲ್ಲೇ ಇರ್ತೀರ, ಕ್ಲಾಸ್ ಇಲ್ಲೇ ಕೆಳಗಡೆ ಫ್ಲೋರಲ್ಲಿ ನಡೆಯುತ್ತೆ, ನೀವು ಊಟ ತಿಂಡಿ ನೀವು ಇರೋದು ಎಲ್ಲ ಇಲ್ಲೇ ಇರುತ್ತೆ. ಸೊ ನಿಮಗೆ ನಿಮ್ಮ ನಾನು ಮನೆ ಅನ್ಬೋದು ಅಥವಾ ಸ್ಟಡಿ ಏರಿಯಾಯಿಂದ ನೀವು ಕ್ಲಾಸಿಗೆ ಬರಬೇಕಾದ್ರೆ ಬಹುಶಃ 2 ನಿಮಿಷ ಅಥವಾ 3 ನಿಮಿಷ ಅಷ್ಟೇ. ಸೊ ನೀವು ಅಷ್ಟು ಟೈಮ್ ಆಲ್ರೆಡಿ ಸೇವ್ ಮಾಡಿರ್ತೀರಿ. ಎರಡನೇದು ಅಡ್ವಾಂಟೇಜ್, ನಿಮಗೆ ಹೊರಗಡೆ ಇರೋ ಮಕ್ಕಳಿಗೆ ತುಂಬ ಡೈವರ್ಷನ್ ಇರುತ್ತೆ. ಪ್ರತಿ ದಿವಸ ಮನೆಗೆ ಯಾರೋ ನಿಮ್ಮ ಅಪ್ಪ ಅಮ್ಮನ ಫ್ರೆಂಡ್ಸ್ ಬರ್ತಾರೆ, ಅವರೇನೋ ಬಂದು ಹರಟೆ ಹೊಡಿತಾರೆ. ವರ್ಷದಲ್ಲೊಂದು 15-20 ಫಂಕ್ಷನ್ಸ್ ಇರುತ್ತೆ, ಅದಕ್ಕೆ ಹೋಗಲೇಬೇಕು. ಇದೆಲ್ಲ ಇಟ್ಕೊಂಡು ಇಡೀ ನಾವು ಒಂದು ವರ್ಷಕ್ಕೆ ನೋಡಿದರೆ ಆಲ್ಮೋಸ್ಟ್ ಒಂದು 10-15% ಅನ್ಪ್ರೊಡಕ್ಟಿವ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಿಮಗಿಲ್ಲ. ಸೊ ಹೀಗಾಗಿ ನೀವು ಆರ್ ಆಲ್ರೆಡಿ ಎಟ್ ಎನ್ ಅಡ್ವಾಂಟೇಜಸ್ ಪೊಸಿಷನ್ನು. ಸೊ ಅದನ್ನು ನೀವು ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಅದರದ್ದು ನೀವು ಬೆನಿಫಿಟ್ ತೊಗೋಬೇಕು. ಇಲ್ಲಿ ಮಕ್ಕಳು ಇರ್ತಾರಲ್ಲ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕಣ್ಣು ಮುಂದಿದ್ರೆ ನೀವು ಎಷ್ಟು ಕಾಳಜಿ ತಗೋತಿರಲ್ಲ ಅಷ್ಟೇ ಕಾಳಜಿ ಇಲ್ಲ ಆಗುತ್ತೆ, ಅದಕ್ಕಿಂತ ಹೆಚ್ಚೇ ಆಗತ್ತೆ. ಬಟ್ ಅಟ್ಲೀಸ್ಟ್ ಅಷ್ಟಾದರೂ ಇಲ್ಲ ಆಗತ್ತೆ. ನೀವು ಇಲ್ಲಿ ಒಂದು ದೊಡ್ಡ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಆ ಕುಟುಂಬದವರಾಗಿ ಅಥವಾ ಮನೆಯವರಾಗಿ, ಇವಾಗ ಯಾರೋ ನಿಮ್ಮ ಚಿಕ್ಕಪ್ಪನ ಮನೆಗೋ ದೊಡ್ಡಪ್ಪನ ಮನೆಗೋ ಹೋದಾಗ ನಿಮ್ಗೆ ಅವಾಗೇನು ಚಿಂತೆ ಆಗಂಗಿಲ್ಲ, ನಮ್ಮ ಅಣ್ಣನ ಮನೆಗೆ ಹೋಗಿದ್ದಾರೆ, ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ ನಮ್ಮ ಮಕ್ಕಳು ಅಂತಂದು. ಸೊ ಅದೇ ರೀತಿಯಿಂದ ನೀವು ನೆಮ್ಮದಿಯಾಗಿರ್ಬೋದು. ಸೊ ನಿಮ್ಮ ಮಕ್ಕಳಿಗೆ ನೀವೇನು ಡಿಸ್ಟರ್ಬ್ ಮಾಡಬಾರ್ದು. ಬೋರ್ಡ್ನಲ್ಲಿ ನಿಮಗೆ ಸುಲಭ ಯಾಕೆ ಅಂದರೆ ಅಲ್ಲಿ ಒಂದೇ ವರ್ಷದ್ದು, ಆ ವರ್ಷದಷ್ಟು ಓದಿದ್ರೆ ಸಾಕು. ಆದರೆ ಈ 2 ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರೀ 1 ವರ್ಷದ್ದಲ್ಲ, 2 ವರ್ಷದ ಪಠ್ಯಗಳನ್ನು ಉಪಯೋಗಿಸಿ ಪ್ರಶ್ನೆಗಳು ಬರುತ್ತಲ್ಲಿ. ಹಾಗಾಗಿ 2 ವರ್ಷ ನೀವು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ನೀಟಲ್ಲಾಗಲಿ JEಯಲ್ಲಾಗಲಿ ಒಳ್ಳೆ ರ್ಯಾಂಕ್ ತೊಗೊಳಕ್ಕಾಗತ್ತೆ. ಹಾಗಾಗಿ ಇಲ್ಲಿ ಸಾರ್ ಆಗಲೇ ಹೇಳಿದ್ರು, ಮೊದಲನೇ ದಿನದಿಂದಲೇ ಅಭ್ಯಾಸ ಶುರು ಮಾಡ್ಬೋದು. ಇವತ್ತೇ ಮಧ್ಯಾಹ್ನ 3 ಕ್ಲಾಸ್ ಇದೆ, ಇವತ್ತಿನಿಂದಲೇ ಅಭ್ಯಾಸ ಶುರು. ಅದಕ್ಕೆ ನಿಮಗೆ ಮೆಟೀರಿಯಲ್ಸ್ ಮೊದಲೇ ಕೊಟ್ಬಿಟ್ಟಿದ್ದು, ಇವತ್ತಿಂದು ನಿಮ್ಮ ಸಮಯ ವ್ಯರ್ಥ ಆಗಬಾರ್ದು ಅಂಥೇಳಿ. ಹಾಗಾಗಿ ಇಲ್ಲಿ ನಾಳೆ ಓದೋಣ ಅನ್ನೋದಕ್ಕೆ ಹೆಚ್ಚು ಅವಕಾಶ ಇಲ್ಲ. ಇವತ್ತೇ ನಾನು ಓದಿ ಮುಗಿಸ್ತಾ ಹೋಗ್ತೀನಿ ಅಂದರೆ ಮಾತ್ರ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಾವು ಒಳ್ಳೆ ರ್ಯಾಂಕ್ ತೊಗೊಳಕ್ಕಾಗುತ್ತೆ. ಇಲ್ಲ ವರ್ಷದ ಕೊನೆಯಲ್ಲಿ ನೋಡೋಣ, ಒಂದಷ್ಟು ಎಂಜಾಯ್ ಮಾಡೋಣ, ಈಗ ಅದೆಲ್ಲ ಇರುತ್ತಲ್ಲ, ಕಾಲೇಜ್ ಜೀವನ ಅಂತ ಹೇಳಿದ್ರೆ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂಥೇಳಿ. ಹಾಗಿಲ್ಲಿ ಎಂಜಾಯ್ ಮಾಡೋಕ್ಕೆ ಅವಕಾಶ ಇದೆ, ಎಂಜಾಯ್ಮೆಂಟ್ ಇಲ್ಲ ಅಂತ ಅಂದ್ಕೊಳ್ಳೇಬಾರ್ದು. ಇಲ್ಲಿ ಸಾಧನದಲ್ಲಿ ಎಂಜಾಯ್ಮೆಂಟ್ಗೆ ಅವಕಾಶ ಇದೆ. ಸಂಜೆ ಅರ್ಧ ಗಂಟೆ ಭಜನೆ ಇದೆ, ಭಾಳ ಆನಂದವಾಗಿ ನಾವು ಅದನ್ನು ಎಂಜಾಯ್ ಮಾಡ್ಬೋದು. ಹಾಗೆ ಬೆಳಗ್ಗೆ ಯೋಗ ಇದೆ, 1-3/4 ಗಂಟೆ ಆನಂದವಾಗಿ ಎಂಜಾಯ್ ಮಾಡ್ಬೋದು. ಹಾಗಾಗಿ ಇಲ್ಲೂ ಸಹ ಎಂಜಾಯ್ಮೆಂಟ್ಗೆ ಒಳ್ಳೆಯ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಯಾಕಂದರೆ 24 ಗಂಟೆ ಓದೋಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದ್ರ ಜೊತೆಗೆ ಸ್ಟಡಿ ಅವರ್ಸು ಸಿಕ್ಕಾಪಟ್ಟೆ ಇದೆ. ಅಷ್ಟು ಸಮಯವನ್ನು ಯಾರು ಸರಿಯಾಗಿ ಉಪಯೋಗಿಸ್ಕೋತಾರೆ ಅವರು ಒಳ್ಳೆ ರ್ಯಾಂಕ್ ತೊಗೊಳೋದಕ್ಕೆ ಸಾಧ್ಯ ಇದೆ. ಎರಡನೆಯದ್ದು, ನಾವು ಇಷ್ಟೊಂದು ಟೆಸ್ಟ್ ಪಾಸ್ ಮಾಡಿ ಬಂದುಬಿಟ್ಟಿದ್ದೀವಿ, ಹಾಗಾಗಿ ನಿಜವಾಗ್ಲೂ ನಾವು ಪ್ರತಿಭಾವಂತರು ಇರಲೇಬೇಕು ಅಂತ ಇರ್ಬೋದು. ಯಾಕಂದರೆ ಟೆಸ್ಟ್ ಬರೆದವರಲ್ಲಿ ನೀವು ಪ್ರತಿಭಾವಂತರಾಗಿದ್ದರಿಂದಲೇ ಇಲ್ಲಿಗೆ ಬಂದಿರೋದು. ಡಿಸೆಂಬರ್ 26-25 ಪರೀಕ್ಷೆ ಬರೆದ್ರಿ, ಅದರಲ್ಲಿ ಸೆಲೆಕ್ಟ್ ಆದ್ರಿ. ಜನವರಿ 26 ಪರೀಕ್ಷೆ ಬರೆದ್ರಿ, ಅದರಲ್ಲಿ ಸೆಲೆಕ್ಟ್ ಆದ್ರಿ. ಆದರೆ ಎಷ್ಟು ಅಂಕ ಬಂದಿತ್ತು ಅಂತ ಹೇಳಿದ್ರೆ ಇಲ್ಲಿ ಪೋಷಕರಿಗೂ ಒಂದು ಸ್ವಲ್ಪ ಬೇಜಾರು ಆಶ್ಚರ್ಯ ಎರಡೂ ಆಗ್ಬೋದು. ನಾವು ಮೊದಲನೇ ಪರೀಕ್ಷೆಯದ್ದು ಡಿಸೆಂಬರ್ 25 ಪರೀಕ್ಷೆ ಮಾಡಿದಾಗ ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದು, 7,000 ಮಕ್ಕಳಲ್ಲಿ ಅತಿ ಹೆಚ್ಚು ಅಂಕ ತೆಗೆದಿದ್ದು 45%. ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲಿಂದ 45%ಇಂದ ಸೆಲೆಕ್ಟ್ ಮಾಡಿದ್ದು. ಎರಡನೇ ಪರೀಕ್ಷೆಗೆ ಸೆಲೆಕ್ಟ್ ಮಾಡಬೇಕಿತ್ತಲ್ಲ, ಎಷ್ಟು ಪರ್ಸೆಂಟ್ವರೆಗೆ ಸೆಲೆಕ್ಟ್ ಮಾಡಿದ್ವಿ? 15%ವರೆಗೆ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ಡಿಸೆಂಬರ್ 25ರಲ್ಲಿ 15%ಇಂದ 45% ಬಂದವ್ರನ್ನ ನಾವು ಎರಡನೇ ಪರೀಕ್ಷೆಗೆ ಸೆಲೆಕ್ಟ್ ಮಾಡೋದು. ಹಾಗಾಗಿ ಒಂದು ದಿನವೂ ವ್ಯರ್ಥ ಮಾಡದೆ
ಒಂದು ದಿನವೂ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ ಪ್ರತಿನಿತ್ಯ ಸಾಧನೆ ಮಾಡಿದ್ರೆ ನಾವು ಒಳ್ಳೆಯ ರ್ಯಾಂಕ್ ತೊಗೊಳಕ್ಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈ ಪುಸ್ತಕ ಎಲ್ಲ ನೋಡಿದಾಗ ಅನಿಸುತ್ತೆ ಇದನ್ನೆಲ್ಲ ಓದೋಕ್ಕಾದರೂ ಎಷ್ಟು ಸಮಯ ಬೇಕು ಅಂತ. ಇನ್ನೂ ಬರುತ್ತೆ ಪುಸ್ತಕ, ಮೊದಲನೇ ವರ್ಷದ ಇನ್ನೂ ಸಾಕಷ್ಟು ಮಾಡ್ಯೂಲ್ಸು ಅದು ಇದು ಟೆಕ್ಸ್ಟ್ ಬುಕ್ಕು ಎಲ್ಲ ಬರೋದಿದೆ. ಇನ್ನು ಎಷ್ಟು ಓದೋದಿದೆ ಅಂತ. ಓದೋದು ಸಿಕ್ಕಾಪಟ್ಟೆ ಇದೆ. ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ಮಾರ್ಕ್ಸ್ ಸಾಕಾಗೋದಿಲ್ಲ. ಇಲ್ಲಿ ಬರೀ ಮಾಡ್ಯೂಲ್ಸ್ ಅಷ್ಟೇ ಮಾಡಿದ್ರೂ ಸಾಕಾಗಲ್ಲ. ಅಂದರೆ ನಿಮಗೆ ಕೊಡೋ ಅಷ್ಟು ಪುಸ್ತಕ ಅಷ್ಟು ಓದಿದ್ರೂ ಸಾಕಾಗೋದಿಲ್ಲ ಒಳ್ಳೆ ರ್ಯಾಂಕ್ ತೊಗೊಳೋದಕ್ಕೆ. ಇನ್ನು ರೆಫರೆನ್ಸ್ ಬುಕ್ಗಳು ತೊಗೋಬೇಕು, ಅದನ್ನು ಅಭ್ಯಾಸ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಎಷ್ಟೆಷ್ಟು ನಾವು ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಉತ್ತರ ಮಾಡ್ತಾ ಹೋಗ್ತೀವೋ ಅಷ್ಟು ನಮಗೆ ಸುಲಭ ಆಗ್ತಾ ಹೋಗುತ್ತೆ. ಅದಕ್ಕೆ ಸಮಯ ಕೊಡಬೇಕಾಗತ್ತೆ. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ಸಮಯ ಕೊಡಬೇಕು. ಆರೋಗ್ಯ ಹಾಳಾದರೂ ಪ್ರಾಬ್ಲಮ್ ಇದೆ. ಅದಕ್ಕೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಊಟ ತಿಂಡಿ ಚೆನ್ನಾಗಾಗಬೇಕು, ತರಕಾರಿ ಚೆನ್ನಾಗಿ ಸಿಗಬೇಕು. ಯಾರೋ ಒಬ್ಬರು ಫೋನ್ ಮಾಡಿದರು ಪೇರೆಂಟು, ನನ್ನ ಮಗಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ, ಏನು ಮಾಡೋದು ಅಂತ. ಏನು ಸಮಸ್ಯೆ ಅಂದರೆ ಅವಳಿಗೆ ತರಕಾರಿ ತಿನ್ನೋದು ಇಷ್ಟ ಇಲ್ಲ. ಗುರಿ ಇರೋದೆಲ್ಲಿ? ಪ್ರಪಂಚದ ಅತ್ಯಂತ ಕಠಿಣವಾದ ಪರೀಕ್ಷೆ JEE ರ್ಯಾಂಕ್ ತೊಗೋಬೇಕು ಅಂತ. ಮನಸ್ಸಿನಲ್ಲಿ ಏನು? ತರಕಾರಿ ತಿನ್ನೋದು ಕಷ್ಟ ಅಂತ. ಇದು ಸಮಸ್ಯೆ ಆದರೆ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ತರಕಾರಿ ತಿನ್ನಬೇಕು, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಯೋಗ ಮಾಡಬೇಕು, ಶಾಂತಿಯಿಂದ ಇರಬೇಕಂತ ಹೇಳಿದ್ರೆ ಒಳ್ಳೆ ಧ್ಯಾನ ಮಾಡಬೇಕು. ಇದೆಲ್ಲವೂ ಇದ್ದರೆ ಮಾತ್ರ ನಮಗೆ ಓದೋಕ್ಕಾಗತ್ತೆ. ಇಲ್ಲಾಂದರೆ ಓದೋಕ್ಕಾಗೋದಿಲ್ಲ.